ಹಾಯ್, ನಾನು ಅನ್ನಪೂರ್ಣ. ನನ್ನ ಕಿಚನಲ್ಲಿ ಇವತ್ತು ಬೆಳಗಿನ ತಿಂಡಿ ತುಂಬ ಕಡಿಮೆ ಸಮಯದಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಅದಕ್ಕಾಗಿ ತರಕಾರಿಗಳನ್ನು ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. 1 ಬೌಲ್ ಕ್ಯಾರೆಟ್, 1 ಬೌಲ್ ಟೊಮೆಟೊ, 1 ಬೌಲ್ ಎಲೆಕೋಸು ಹಾಗೂ 7ರಿಂದ 8 ಕರಿಬೇವು, 3ರಿಂದ 4 ಹಸಿಮೆಣಸಿನಕಾಯಿ ಹಾಗೂ ಉದ್ದಿನಬೇಳೆ ಮತ್ತು 4 ಬೌಲ್ನಷ್ಟು ಅವಲಕ್ಕಿ, ಜೀರಿಗೆ 1 ಸ್ಪೂನ್ ಹಾಗೂ ಕಡಲೆಬೀಜ. ಮೀಡಿಯಮ್ ಅವಲಕ್ಕಿನ ತಗೊಂಡು ನೆನೆಸಿ ಇಟ್ಕೊಂಡಿದ್ದೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನ್ನಷ್ಟು ಸಕ್ಕರೆ ಹಾಗೂ 1 ಸ್ಪೂನ್ ಸ್ಮಾಲ್ ಸ್ಪೂನ್ನಿಂದ ಅರಿಶಿನ ಹಾಕಿ ಕಲಸಿ ಇಟ್ಕೊಳ್ತಾ ಇದ್ದೀನಿ. ಈ ಅರಿಶಿನ ಅವಲಕ್ಕಿಗೆ ಹಾಕೋದ್ರಿಂದ ಎಣ್ಣೆಯಲ್ಲಿ ಹಾಕಿದರೆ ಹೊತ್ತಿ ಹೋಗುತ್ತೆ ಅಥವಾ ಚೆನ್ನಾಗಿ ಕಲರ್ ಬರುತ್ತೋ ಇಲ್ವೋ ಅನಿಸುತ್ತೆ. ಆದರೆ ಅವಲಕ್ಕಿಗೆ ಹಾಕೋದ್ರಿಂದ ತುಂಬ ಚೆನ್ನಾಗಿ ಕಲರ್ ಬರುತ್ತೆ. 1 ಸ್ಪೂನು ಜೀರಿಗೆ, 4 ಟೇಬಲ್ ಸ್ಪೂನಷ್ಟು ಎಣ್ಣೆಗೆ ಹಾಕಿದ್ದೀನಿ. ಹಾಗೆ 1 ಸ್ಪೂನಷ್ಟು ಉದ್ದಿನಬೇಳೆ, ಕರಿಬೇವು, ಹಸಿಮೆಣಸಿನಕಾಯಿ ಇದೆಲ್ಲ ಫ್ರೈ ಆದಮೇಲೆ ಇದನ್ನು ಬಾಡಿಸ್ಕೊಂಡು ಇದಕ್ಕೆ ಕಡಲೆಬೀಜನ ಹಾಕ್ತಾಯಿದ್ದೀನಿ. ಕಡಲೆಬೀಜ ಬಾಯಿಗೆ ಸಿಗ್ತಾ ಇದ್ದರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಅದಕ್ಕೆ ಕಡಲೆಬೀಜನೂ ಹಾಕಿದ್ದೀನಿ. ಇದಕ್ಕೆ ಈಗ ಕ್ಯಾರೆಟ್ ಹಾಕ್ಕೊಳ್ಳೋಣ. ಕ್ಯಾರೆಟ್ ಸ್ವಲ್ಪ ಫ್ರೈ ಆದ ತಕ್ಷಣವೇ ಎಲೆಕೋಸನ್ನ ಬಾಡಿಸ್ಕೊಂಡು ಎಲೆಕೋಸು ಚೆನ್ನಾಗಿ ಬಾಡಿಸ್ಬೇಕು, ಇಲ್ಲಾಂದರೆ ಅದರ ಹಸಿ ವಾಸನೆ ಉಳಿಯುತ್ತೆ. ಅದಕ್ಕೆ ಟೊಮೆಟೊ ಹಾಕೋಣ. ಈಗ ಟೊಮೆಟೊ ಕೂಡ ಸ್ವಲ್ಪ ಬಾಡಿಸಿದ ಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು, 1/2 ಸ್ಪೂನಷ್ಟು ಹಾಕಿದರೆ ಎಲ್ಲ ತರಕಾರಿಗೂ ಉಪ್ಪು ಚೆನ್ನಾಗಿ ರುಚಿ ಕೊಡುತ್ತೆ, ಹಾಗೆ ಫ್ರೈ ಆಗುತ್ತೆ. ಈಗ ಇದಕ್ಕೆ ಕಲಸಿದ ಅವಲಕ್ಕಿನ ಹಾಕ್ಕೊಂಡು ಕಲಸಿ ಒಗ್ಗರಣೆಯಲ್ಲಿ ಈಗ ಚೆನ್ನಾಗಿ ಕಲಿತಿದೆ. ಒಂದು ತಟ್ಟೆಯನ್ನು ಮುಚ್ಚಿಟ್ಟು 5ರಿಂದ 6 ನಿಮಿಷ ಸಣ್ಣಗೆ ಉರಿಯಲ್ಲಿ ಬೇಯಿಸ್ಕೊಳ್ಳೋಣ. ಕಲರ್ ಹೇಗೆ ಬಂದಿದೆ ನೋಡಿ, ತುಂಬ ಚೆನ್ನಾಗಿ ಎಲ್ಲೋ ಕಲರ್ ಚೆನ್ನಾಗಿ ಬರುತ್ತೆ ಈ ರೀತಿ ಮಾಡೋದ್ರಿಂದ. ಈಗ ತಟ್ಟೆ ಮುಚ್ಚಿಟ್ಟಿದ್ದೆ, ಹಾಗೆ ಕಲರು ಚೆನ್ನಾಗಿ ಬಂದಿದೆ ಹಾಗೂ ಅವಲಕ್ಕಿ ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೆ ಆಪ್ಷನ್ನಲ್ಲಿ ನಿಂಬೆಹಣ್ಣು ಹಾಕೋಬೋದು, ಇಲ್ಲ ಬಿಡ್ಬೋದು, ಯಾಕೆಂದರೆ ಟೊಮೆಟೊ ಹಾಕಿರೋದ್ರಿಂದ. ಈಗ ರೆಡಿಯಾಗಿದೆ ತೊಯ್ಸಿದ ಅವಲಕ್ಕಿ ಅಥವಾ ಒಗ್ಗರಣೆ ಅವಲಕ್ಕಿ. ಬೆಳಗಿನ ತಿಂಡಿಗೆ ತುಂಬ ಈಸಿಯಾಗಿ ಮಾಡ್ಬೋದು. ಈ ರೆಸಿಪಿ ಇಷ್ಟವಾದಲ್ಲಿ ಒಂದು ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಮತ್ತೊಂದು ಹೊಸ ಆರೋಗ್ಯಕರ ರೆಸಿಪಿಯೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.